ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಗೂಗಲ್ ಮೀಟ್ ಬಗ್ಗೆ ಹೇಳ್ಕೊಡ್ತೀನಿ. ಈ ಗೂಗಲ್ ಮೀಟ್ ಅಂದರೆ ಏನು, ಏನಕ್ಕೆ ಯೂಸ್ ಆಗುತ್ತೆ, ಯಾರೆಲ್ಲ ಯೂಸ್ ಮಾಡ್ಬೋದು. ಇದು ಕಂಪ್ಲೀಟ್ಲಿ ಫ್ರೀ, ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ರೆಕಾರ್ಡಿಂಗು, ಲೈವ್ ರೆಕಾರ್ಡಿಂಗು, ಲೈವ್ ವಿಡಿಯೋ ಕಾಲಿಂಗು, ಮತ್ತು ಇದೊಂಥರ ಲೈವ್ ವಿಡಿಯೋ ಕಾಲಿಂಗ್ಗೆ ಯೂಸ್ ಮಾಡ್ತಾರೆ. ಇವಾಗ ಬಿಸ್ನೆಸ್ ಮೀಟಿಂಗ್ಸ್ ಇರುತ್ತೆ, ಆ ಥರ. ಇಲ್ಲ ಯಾರಿಗಾದ್ರೂ ಏನಾದ್ರು ಹೇಳ್ಕೊಡ್ಬೇಕು, ಆನ್ಲೈನ್ ಟ್ಯುಟೋರಿಯಲ್ಸ್ ಮಾಡ್ತಾರೆ. ಅದಕ್ಕೆಲ್ಲ ಈ ಗೂಗಲ್ ಮೀಟ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇದು ಕಂಪ್ಲೀಟ್ಲಿ ಫ್ರೀ ಕೂಡ. ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಹೆಂಗೆ ಇದು ಒಂದು ಗೂಗಲ್ ಮೀಟ್ ಲಿಂಕ್ನ ಕ್ರಿಯೇಟ್ ಮಾಡೋದು ಅಂತ. ತುಂಬಾ ಸಿಂಪಲ್ಲು. ಮೊಬೈಲಿಂದ ಕ್ರಿಯೇಟ್ ಮಾಡ್ಬೋದು, ಲ್ಯಾಪ್ಟಾಪಿಂದ ಕ್ರಿಯೇಟ್ ಮಾಡ್ಬೋದು. ಸಿಂಪಲ್ಲಾಗಿ ಗೂಗಲ್ ಮೀಟ್ಗೆ ಆಲ್ರೆಡಿ ನಾನು ಗೂಗಲ್ ಮೀಟಲ್ಲೇ ಇದ್ದೀನಿ, ಗೂಗಲ್ ಮೀಟ್ ವೆಬ್ಸೈಟಲ್ಲೇ ಇದ್ದೀನಿ. ಇವರ ವೆಬ್ಸೈಟ್ ಹೆಸರು ಬಂದ್ಬಿಟ್ಟು meet.google.com. ಏನಿಲ್ಲ, ಗೂಗಲ್ಗೆ ಹೋಗ್ಬಿಟ್ಟು ಗೂಗಲ್ ಮೀಟ್ ಅಂತ ಹಾಕಿದ್ರು ಬರುತ್ತೆ. ಇಲ್ಲಾಂದರೆ ಇಲ್ಲೇ ಒಂದು ಡಾಟ್ಸ್ ಇರುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ ನೀವು ಗೂಗಲ್ ಮೀಟ್ ಅಂತಲೂ ಕೂಡ ಸೆಲೆಕ್ಟ್ ಮಾಡ್ಕೊಂಡು ಕ್ಲಿಕ್ ಮಾಡ್ಕೊಬೋದು. ಇವಾಗ ಗೂಗಲ್ ಮೀಟಲ್ಲಿ ಮೀಟಿಂಗ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಇಲ್ಲೇ ನ್ಯೂ ಮೀಟಿಂಗ್ ಅಂತಿದೆ, ಎಂಟರ್ ಅ ಕೋಡ್ ಆರ್ ಲಿಂಕ್ ಅಂತಲೂ ಇದೆ. ಇದು ಹೊಸ ಮೀಟಿಂಗ್ ಕ್ರಿಯೇಟ್ ಮಾಡೋದಕ್ಕೆ. ಇದು ಈ ಒಂದು ಮೀಟಿಂಗ್ ಕ್ರಿಯೇಟ್ ಮಾಡಿ ಯಾರಾದರೂ ಲಿಂಕ್ ಕಳಿಸಿರ್ತಾರಲ್ಲ, ಆ ಲಿಂಕ್ನ ಇಲ್ಲಿ ಎಂಟ್ರಿ ಮಾಡಿ ಮೀಟಿಂಗ್ನ ಜಾಯಿನ್ ಮಾಡೋದಕ್ಕೆ. ಇವಾಗ ನಾನು ಒಂದು ಮೀಟಿಂಗ್ನ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ಲಾಗಿ ಇಲ್ಲಿ ನ್ಯೂ ಮೀಟಿಂಗ್ ಅಂತ ಕೊಟ್ಟರೆ ನಿಮ್ಗೊಂದು ವಿಂಡೋ ಓಪನ್ ಆಗುತ್ತೆ, ಪಾಪಪ್ ಥರ. ಇಲ್ಲಿ 3 ಥರ ಇದೆ. ಕ್ರಿಯೇಟ್ ಅ ಮೀಟಿಂಗ್ ಫಾರ್ ಲೇಟರ್, ಅಂದರೆ ಮೀಟಿಂಗ್ನ ಆಮೇಲೆ ಕ್ರಿಯೇಟ್ ಮಾಡ್ಕೊಂಡು, ಅಂದರೆ ಈ ಮೀಟಿಂಗ್ನ ಇವಾಗ ಕ್ರಿಯೇಟ್ ಮಾಡಿಬಿಟ್ಟು ಇದನ್ನು ಆಮೇಲೆ ಶೆಡ್ಯೂಲ್ ಮಾಡ್ಕೊಬೋದು. ಮೀಟಿಂಗ್ನ ಇವಾಗ ಕ್ರಿಯೇಟ್ ಮಾಡ್ತೀರಾ, ಬಟ್ ಈ ಮೀಟಿಂಗ್ನ ನೀವು ಇವಾಗ ಟೈಮು 5 ಗಂಟೆ ಅಂದ್ಕೊಳ್ಳಿ, ಸಂಜೆ. ಇವಾಗ ನೀವು ಮೀಟಿಂಗ್ನ ಕ್ರಿಯೇಟ್ ಮಾಡ್ತಿದ್ದೀರಾ, ಬಟ್ ನೀವು ಮೀಟಿಂಗ್ ಮಾಡಬೇಕಾಗಿರೋದು ರಾತ್ರಿ 8 ಗಂಟೆಗೆ. ಅದಕ್ಕೆ ನೀವು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು, ಕ್ರಿಯೇಟ್ ಅ ಮೀಟಿಂಗ್ ಫಾರ್ ಲೇಟರ್. ಇಲ್ಲ, ನಾನು ಮೀಟಿಂಗ್ನ ಇವಾಗೇ ಸ್ಟಾರ್ಟ್ ಮಾಡಬೇಕು. ಅದಕ್ಕೆ ಸ್ಟಾರ್ಟ್ ಆ್ಯನ್ ಇನ್ಸ್ಟೆಂಟ್ ಮೀಟಿಂಗ್ ಅಂತ ಕರೀತೀರ. ಆಮೇಲೆ ಶೆಡ್ಯೂಲ್ ಇನ್ ಗೂಗಲ್ ಕ್ಯಾಲೆಂಡರು. ನೀವು ಮೀಟಿಂಗ್ನ ಗೂಗಲ್ ಕ್ಯಾಲೆಂಡರ್ ಕೂಡ ಸೆಟ್ ಮಾಡ್ಕೊಬೋದು. ಇವತ್ತೊಂದು ಮೀಟಿಂಗ್ನ ಕ್ರಿಯೇಟ್ ಮಾಡ್ಕೊಂಡು ಗೂಗಲ್ ಕ್ಯಾಲೆಂಡರ್ಲಿ ಆ ಡೇಟ್ನ ಬಂದ್ಬಿಟ್ಟು ನೀವು ನೆಕ್ಸ್ಟ್ ಮಂತ್ ಕೂಡ ಸೆಟ್ ಮಾಡ್ಕೊಬೋದು. ಆವಾಗ ನಿಮಗೆ ರಿಮೈಂಡರ್ ಕೂಡ ಬರುತ್ತೆ. ಇವಾಗ ಸಿಂಪಲ್ಲಾಗಿ ಫಸ್ಟ್ ಒನ್ ಚೂಸ್ ಮಾಡ್ಕೊಳ್ಳೋಣ, ಕ್ರಿಯೇಟ್ ಅ ಮೀಟಿಂಗ್ ಫಾರ್ ಲೇಟರ್. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಹಿಯರ್ ದಿ ಲಿಂಕ್ ಟು ಯುವರ್ ಮೀಟಿಂಗ್ ಅಂತ ಇದೆ. ಸಿಂಪಲ್ಲು. ಈ ಲಿಂಕ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲಿಂಕ್ ಮಾಡಿದ್ರೆ ಮುಗಿದೋಯ್ತು. ಈ ಲಿಂಕ್ನ ನೀವು ಕೂಡ ಯೂಸ್ ಮಾಡ್ಕೊಬೋದು. ಈ ಲಿಂಕ್ನ ನೀವು ಬೇಕಾದ್ರೆ ಎಷ್ಟು ಜನಕ್ಕೆ ಬೇಕಾದ್ರೂ ಕೊಡ್ಬೋದು. ಈ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ವಿಡಿಯೋ ಕಾಲಿಂಗಲ್ಲಿ ಎಲ್ಲರೂ ಬಂದ್ಬಿಡ್ತಾರೆ. ತುಂಬ ಸಿಂಪಲ್ ಅಲ್ಲ ಫ್ರೆಂಡ್ಸ್? ನೋಡಿ, ಇಲ್ಲೇ ಕೊಟ್ಟಿದ್ದಾರೆ, ಕಾಪಿ ದಿಸ್ ಲಿಂಕ್ ಆ್ಯಂಡ್ ಸೆಂಡ್ ಇಟ್ ಟು ಪೀಪಲ್ ದ್ಯಾಟ್ ಯು ವಾಂಟ್ ಟು ಮೀಟ್ ವಿತ್. ಅಂದರೆ ಈ ಲಿಂಕ್ನ ಕಾಪಿ ಮಾಡಿಕೊಂಡು ಯಾರ್ಯಾರಿಗೆ ಬೇಕೋ ಈ ಲಿಂಕ್ನ ಶೇರ್ ಮಾಡಿಕೊಂಡು ನೀವು ವಿಡಿಯೋ ಕಾಲಿಂಗ್ ಮಾಡ್ಕೊಬೋದು. ಟ್ಯುಟೋರಿಯಲ್ಸ್ಗಾಗಿರ್ಬೋದು, ಬಿಸ್ನೆಸ್ ಮೀಟಿಂಗ್ಸ್ಗಾಗಿರ್ಬೋದು, ಇಲ್ಲ ಪರ್ಸ್ನಲ್ ಯೂಸ್ಗೆ ಏನಕ್ಕೆ ಬೇಕಾದ್ರೂ ಆಗಿರ್ಬೋದು. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ, ಮೇಕ್ ಶ್ಯೂರ್ ದಟ್ ಯು ಸೇವ್ ಇಟ್ ಸೊ ದಟ್ ಯು ಕ್ಯಾನ್ ಯೂಸ್ ಇಟ್ ಲೇಟರ್ ಟು. ಇವ್ರೇನು ಹೇಳ್ತಾ ಇದ್ದಾರೆ, ಇದನ್ನು ಎಲ್ಲರೂ ಸೇವ್ ಮಾಡ್ಕೊಂಬಿಡಿ, ಆಮೇಲೆ ಇದನ್ನು ಯೂಸ್ ಮಾಡ್ಕೊಬೋದು. ಯಾಕಂದರೆ ಆಮೇಲೆ ಈ ಲಿಂಕ್ ಹೋಗ್ಬಿಟ್ರೆ ಈ ಲಿಂಕ್ನ ನೀವು ಸೇವ್ ಮಾಡ್ಕೊಂಡಿಲ್ಲ ಅಂದರೆ ಮೀಟಿಂಗೇ ಮಾಡೋಕ್ಕಾಗಲ್ಲ. ಸಿಂಪಲ್ಲಾಗಿ ನೀವು ಈ ಲಿಂಕ್ನ ನೀವು ಸೇವ್ ಮಾಡ್ಕೊಂಬಿಡ್ಬೇಕು. ಸಿಂಪಲ್ ಅಲ್ಲ ಫ್ರೆಂಡ್ಸ್? ಗೂಗಲ್ ಮೀಟಲ್ಲಿ ಮೀಟಿಂಗ್ ಹೆಂಗೆ ಕ್ರಿಯೇಟ್ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.